ಈ ನಾರ್ಯ ಮನೆಗಳ ಕಡಬೇಡಿ ನಮ್ಮ ನುಡಿಯಮ್ಮ ಕೇಳಿ ಮರಳಾಗಿ ಮಗ್ನನಾಗಬೇಡ. ಹೊರ ಜಾಗ್ರದಿಂದ ದ್ರೌಪದಿ ಮುಡಿ ಹಿಡಿದು ಸಭದೊಳ ತಡ ಮಾಡಿದ ತಂದು ನೀವು ಸಹನೆ ಜಾಗ್ರಣಿಯ ಧೀಮಣ ಆಗ್ರದ ನಿನ್ನಿಷ್ಟದಂತ ಆಗರ ಏನೇ ಕಾಕಮತ್ತೀರ ದುರ್ಮಾರ್ಗನೆ ಬೇಕಿಲ್ಲದ ನುಡಿಗಳನ್ನು ಯಾತಕ್ಕೆ ಹಾಡಿ ಸಾಕು ಬಿಡು ಬಿಡು. ಭೀಕರವಾದ ನಿನ್ನ ಮಾನಮಮ್ಮ ಹೋಗ ಮಾಡಿ ಗೋಕಾಟರಾದ ನಮ್ಮ ಹಣ್ಣನ ಬಳಿಗೆ ರೂಪಿಸಿಬಿಡಲು. ನಿನ್ನ ಗಂಡನ ಸರಿಸಮನ ಯಾರಿಲ್ಲ ಬಗೆ ಇಕೋ ನಮ್ಮ ಅಣ್ಣನಾದ ಕುರುಕುಲ ಚಕ್ರವರ್ತಿಯಾದ ಗಂಡನನ್ನು ತಿಳಿ ಹುಡುರಾಜಮುಖಿ ಪಾಂಡವರ ಪ್ರಾಣ ಸಿಕ್ಕಿ ಪಂಡ ಇರೇ ಬಂಡ ಕಂಡ ಕಂಡ ಹಾಗೆ ಬಂಡ ನುಡಿಯನ್ನು ನುಡಿಯಬೇಡ. ನೀನೇನು ಮಾಡುವುದು ನಾನೇನು ಮಾಡುವುದಿಲ್ಲ. ನನ್ನ ಪಥಗಳು ಬಂದು ನಿನ್ನ ಹಲ್ಲು ಉದುರಿಸ್ಬಿಟ್ಟಾರು. ಅವರನ್ನು ತೊಂಡು ತೊಂಡು ಮಾಡುವುದು. ನಿರ್ಮಲ ಕೀರ್ತಿವಂತನಾದ ಧರ್ಮಭೂಪಾಲ ದ್ರೌಪದಿನ ಕೈಯಿಂದ ಎನ್ನ ಸೆರೆಯನ್ನು ಬಿಡಿಸಲಾರೆಯ? ಕೇಳುವುದು ಕೇಳು ಕಾಂತ. ಕಾಂತೆ, ವಿಧಿಯಾಟಕ್ಕೆ ದಾರು ಮಾಡುವರು, ಸ್ವಲ್ಪ ಶಾಂತ. ಅಯ್ಯೋ, ಈ ದುರ್ಮಾರ್ಗನ ಬಾಧೆಯ ಸರ್ವತಾ ಸಹಿಸಲಾರನು ಕಾಂತ. ಒಂದು ಹಪ್ಪಳಿಯನ್ನು ಕೊಟ್ಟು ನೋಡು, ಆ ಪಾಂಚಾಲಿಯನ್ನು ಕಂಡು ಬರುವುದು. ನಿರ್ಮಲ ಚಿತ್ತನಾದ ಧರ್ಮಭೂಪಾಲ, ಅಯ್ಯೋ ದುರ್ಮಾರ್ಗನಾದ ದುಶ್ಯಾಸನದ ಬಾಧೆಯನ್ನು ಸರ್ವತಾ ಸಹಿಸಲಾರದು ಕಾಂತ. ಕಾಂತೆ, ತುಂಬಿದ ಸಭೆಯಲ್ಲಿ ಎನ್ನ ಜಡಮುಡಿಯನ್ನು ಬಿಡಿದು ತರತರನ ಎಳೆದೊಯ್ಯುವನೆಂದು ಅತಿ ಭಂಗಪಡಿಸುತ್ತಿರುವನು. ಈ ಮತಾಂತದ ಕೈಯಿಂದ ಎನ್ನು ಸೆರೆಯನ್ನು ಬಿಡಿಸುವಲ್ಲಭ, ಇದೇನು ಸುಳ್ಳಭ. ಔಷಧಿ ಕೇಳನಿ ಪೇಳುವೆನು ಬಾರೆ ಚೆನ್ನಾಯ ಹೋರಾಣಿ, ಔಷಧಿ ಕೇಳನಿ. ದ್ರೌಪದಿ, ಆ ಭ್ರಷ್ಟ ಕೌರವರು ಕಷ್ಟ ಕೊಟ್ಟಿರುವರೆಂದು ಹೇಳುವೆಯಲ್ಲವೇ? ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಜೂಜನಾಡಿ ಸೋತಿಗೆನೆಂದು ವ್ಯತ್ಯಯವೇ ತಗಿಂದು, ಜೂಜ
ಮಣಿ ಕಾಂತ ಈ ಧರಣಿಯೋಳು ನಿರಂತರ ದುರಿತರಾದ ಎಮ್ಮಗೆ ವಿಧಿಯು ತರತರದಿ ನೆರೆದಿರುವುದು. ಕಾಂತೆ ಕಾಂತ ಬ್ರಹ್ಮನು ಬರೆದ ಬರಹವು ಕಪ್ಪು ಗರುಳಿನ ಸಾಕ್ಷಿ ಅಪ್ಪಿಕೊಂಡು ಗಪ್ಪನೆ ಬರ್ಪದು ತಪ್ಪುವುದಿಲ್ಲ. ಒಪ್ಪಿದಿಂದ ಕೇಳೆ ಬಿಂಬಾದರೆ ಚೆನ್ನಾಗಿ ಹೇಳು ಕಾಂತ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವು ಇಂದಿಗೆ ಬಂದು ನಿಂದು ಹೊಂದಿರುವುದು. ಕಂದಿ ಕುಂದಿ ಒಬ್ಬರಿಂದ ಬಲು ನೊಂದೆನೆಂದು ನಿಂದಿಸುವುದು ಮಂದಮತಿಯಲ್ಲವೇ ಇಂದುಮುಖಿ. ದುಃಖವು ಸಾಕು ಮಾಡು. ಸಕ್ಕರೆ ಹಾಲು ಹಾಕಿ ಸಕ್ಕರೆ ಹಾಲು ಕುಡಿದು ಅಕ್ಕರದಿಂದ ಉಕ್ಕಿದ ಸಂತೋಷದಿಂದ ಹೇಳುವೆನು, ಉಚ್ಚರಿಸುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಯಾವನಿಂದ ಯಾವಾಗ ಯಾತಕ್ಕೋಸ್ಕರ ಎಷ್ಟು ಮಾತ್ರ ಆ ಸ್ಥಳದಲ್ಲಿ ಸುಖವಾಗಲಿ ದುಃಖವಾಗಲಿ ಆ ವಿಧಿ ದೈವ ವಶದಿಂದ ಆಗುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ಸೈರಿಸುವ ರಮಣಿ ಸದ್ಗುಣಾಭರಣಿ. ಕಾಂತೆ ಕಳ ನಿಲೆಯ ಈ ಮತಾಂತನಾದ ದುಶ್ಯಾಸನನು ಅತಿ ಭಂಗಪಡಿಸುತ್ತಿರುವನು. ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ನನ್ನನ್ನು ಅವಮಾನಗೊಳಿಸದು. ಸ್ವಲ್ಪ ಶಾಂತಳಾಗು ಕಾಂತೆ, ಶಾಂತಳಾಗು. ಬಾಧನ್ನು ಸರ್ವತಾ ಸಹಿಸಲಾರನು ಪ್ರಾಣಪತಿ. ಇದೇನು ದುರ್ಗತಿ. ಅಹೇ ತರುಣಿಮಣಿ ಕಾಂತ ಆ ಆರ್ಯರು ಹೇಳುವುದೇನೆಂದರೆ ಅದೇನು ಕಾಂತ. ಸರ್ವಕಾಲ ವಶಚ್ಚೇನ ಪಶತ್ ಸರ್ವಕೋಪ ಪವಿತ್ರಾಯತಿ. ಪೂರ್ವಿಯೋಳು ಸರ್ವವು ಕಾಲಾಧೀನವೆಂದು ತಿಳಿ. ಅಕ್ಕರದಿಂದ ತಾಳಿ ಮಿಕ್ಕಿದ ನೀತಿ ಹೇಳುವೆನೋ, ಅಕ್ಕರದಿಂದ ಕೇಳು. ಚೆನ್ನಾಗಿ ಹೇಳು ಕಾಂತ. ಅವಶ್ಯಂ ಭವಾನಿ ಭವಂತಿ ನಿಶ್ಚಯಂ. ಅಹೇ ಸುಂದರಿ ವಲ್ಲಭ, ಇದರ ತಾತ್ಪರ್ಯವೇನೆಂದರೆ ಇದರ ತಾತ್ಪರ್ಯವೇನು ಕಾಂತ. ಎಂತಹ ಮಹಾತ್ಮರಿಗಾದರೂ ವಿಧಿಯು ತಪ್ಪುವುದಿಲ್ಲ. ಶರತ್ಚಂದ್ರ ಕೀರ್ತಿ ಹರಿಶ್ಚಂದ್ರ ಮಹಾರಾಜರು ನಳ ಮಹಾರಾಜರು ಶ್ರೇಷ್ಠವಾದ ಭೋಗದಿಂದ ಕೆಟ್ಟಡವಿಯೋ ಪಟ್ಟದ ರಾಣಿಯರೊಡನೆ ಕಷ್ಟಪಟ್ಟದ್ದು ಆಹಾ ಎಷ್ಟೆಂದು ಹೇಳಲಿ. ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ಕಾಶಿರಾಮೇಶ್ವರಕ್ಕೂ ಹೋದರೂ ಶನೀಶ್ವರನು ಬಿಡನೆಂಬ ಗಾದೆ ಮಾತಿನಂತೆ ವೇದ ಯೋಗ ಸಾಧಿಸುವ ಸಾಧು ಜನರಿಗಾದರೂ ಬಾಧೆಗಳು ಬಂದಾಗ ನೊಂದುಕೊಳ್ಳದೆ ಇರರು. ಅಹೇ ಮನೋಹರಿ, ಸುಂದರವಾದ ಅರವಿಂದ ನಾಭನ ಮನ್ನದೋಳ ಅಂದದಿ ಚಂದದಿ ಬಂಧಿಸಿ ಭ್ರಾಂತಿಯನ್ನು ನಿಂದಿಸಿ ಮಹಾಸೂರತನದಿಂದ ಇರುವುದು ಒಳ್ಳೆಯದು. ರಮಣಿ ಸದ್ಗುಣಾಭರಣಿ. ಕಾಂತ ಕಾಂತೆ ಈ ಸಮಯದಲ್ಲಿ ಶ್ರೀವರ ಭೀಮೇಶ್ವರಿಗೂ ಸಹ ನಮ್ಮ ಮೇಲೆ ಅಂತಕ್ಕಣ ಮುಂದೆ ಕಾಡುತ್ತದೆ. ಮುಂದಿನ ಕಥೆಯನ್ನು ವಲ್ಲಭ ಇದೇನು ದುರ್ಲಭ. ಅಹೇ ಮತ್ತ ಗಜಗಾಮನಿಯಾದ ದ್ರೌಪದಿ, ಉತ್ತಮವಾದ ಮಾತು ಹೇಳುತ್ತೇನೆ, ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳು. ಹತ್ತಿದ ಮೋಹ ಪಾಸವು ಎತ್ತೆತ್ತಲ ಸುತ್ತಿ ತತ್ತರಗೊಳಿಸುವ ಚಿತ್ತರದ ಮಯವು ಹತ್ತಿದ ಭಕ್ತಿ ಶಕ್ತಿ ಮುಕ್ತಿಗಳು ಮಹಾಶಕ್ತಿಯಿಂದ ಭಕ್ತ ವತ್ಸಲನನ್ನು ಭಕ್ತಿ ಮೀರಿ ನಡೆದರೆ ಭಕ್ತಿ ಮುಕ್ತಿಗಳು ದೊರೆಯುವವು. ಅಹೇ ಸುಂದರಿ ಪ್ರಾಣೇಶ್ವರ, ಆದ ಕಾರಣ ನಾರಾಯಣ ಮೂರ್ತಿಯಂ ಪಾರಾಯಣ ಮಾಡು. ನಾರಿಮಣಿ ಚಾಲಕರು ಸಾಧುವರು ಏನೆಂದರೆ ಅದೇನು ಕಾಂತ. ಅಸ್ಥಿರಂ ಜೀವನಂ ವನಂ ಅಸ್ಥಿರಂ ಧನಂ ಯೌವನಂ ಅಸ್ಥಿರಂ ಪುತ್ರ ನಾರಿಂಚ ಧರ್ಮಕೀರ್ತಿ ದ್ವಯಂ ಸರ್ವ. ಅಹೇ ಸುಂದರಿ ಕಾಂತ, ಇದರ ಅರ್ಥವೇನೆಂದರೆ ಇದರ ಅರ್ಥವೇನು ವಲ್ಲಭ. ಸಕ್ಕರೆ ಹಾಲು ಹಾಕಿ ಅಕ್ಕರದಿಂದ ಸಾಕಿದ ಮಕ್ಕಳು ಹೆಗ್ಗಳವಾದ ಹೊನ್ನು ಶೃಂಗಾರವಾದ ಬಂಗಾರವು ಸುಸ್ತು ವಿಸ್ತಾರವಾದ ವಸ್ತುಗಳು ಇರುವ ತನಕ ಎಲ್ಲ ಬಂಧುಗಳು ಹತ್ತಿರ ಇರುವವು. ತಾನು ಸತ್ತಾಗ ಯಾವ ಬಂಧುಗಳು ಇರುವುದಿಲ್ಲ. ನಿರ್ಮಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಬೇಕು. ಅಹೇ ಪಲ್ಲವೇಣಿ ಪ್ರಾಣೇಶ್ವರ, ಶ್ರೀಹರಿಯ ಧ್ಯಾನಮಂ ಮಾಡು. ಈ ದುಃಖವೆಂಬ ಕಡಲನ್ನು ಕಡೆಗಾಣಬಹುದೇ. ಉಡರಾಜಮುಖಿ ಕೇಳೆನ್ನ ಪ್ರಾಣಸಖಿ. ಎಲ್ಲರಿಗೆಲ್ಲ ಬಲ್ಲಿದನ ಬಲ್ಲದವರೆಲ್ಲ ಬಲ್ಲದನಾದ ಭೀಮಸೇನ. ಅಯ್ಯೇ ದ್ರೌಪದಿ, ಆದ್ರೆ ಈ ಮತಾಂಧರ ಕೈಯಿಂದ ಎನ್ನ ಸರಿಯನ್ನು ಬಿಡಿಸಲಾರೆಯ. ನಮ್ಮ ಅಣ್ಣನ ಆಜ್ಞೆ ಮೇಲೆ ಇರುವನ ಸುಂದರಿ. ನಿಮ್ಮ ಅಣ್ಣನ ಆಜ್ಞೆ ಎಂತಾಗಬೇಕು. ಈ ಮತಾಂಧರ ಕೈಯಿಂದ ನಾನೆಂತೂ ಪಾರಾಗಬೇಕು ಅಂತ ಕಡೆಯಿಂದ ಅಪ್ಪಣೆಯನ್ನು ಕೊಡಿಸಿ ನೋಡು. ನಮ್ಮ ಅಣ್ಣನ ಕಡೆಯಿಂದ ಅಪ್ಪಣೆಯನ್ನು ಕೊಡಿಸಿ ನೋಡು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ,
ಸ್ವಲ್ಪ ತಾಳ ಸಖಿ ಸಖಿ ಪ್ರಾಣೇಶ್ವರ ಪ್ರಾಣೇಶ್ವರಿ ದ್ರುಪದ ಸದನದಿ ಹುಟ್ಟಿ ದ್ರುಪದ ಬಲ್ಲನೆ ರಾಯ. ಕಾಂತ, ಚೆನ್ನಾಗಿ ಒಂದು ಹಪ್ಪನೆಯನ್ನ ಕೊಟ್ಟು ನೋಡು. ಪಾಂಡವರನ್ನು ಮೆಲ್ಲಗೆ ಪ್ರಾಣೇಶ್ವರದ ಭೀಮಸೇನ ಅಹೋ ಪ್ರಾಣೇಶ್ವರಿ ಖೇಡ್ಗನಾದ ಈ ದುಶ್ಯಾಸನನು ತುಂಬಿದ ಸಭೆಯೊಳತೆ ಭಂಗಪಡಿಸುತ್ತಿರುವನು. ಪ್ರಾಣಕಾಂತನಾದ ಧರ್ಮನಂದನಿಗೆ ಈ ದುರ್ಮಾರ್ಗದ ದೂತವನ್ನು ಆಡಲು ಹೋಗಬೇಡೆಂದು ಎಷ್ಟು ಹೇಳಿದರು. ನನ್ನ ಮಾತನ್ನು ಕೇಳದೆ ಈ ಬತಾಂಧರಿಗೆ ಸಕಲ ಸಾಮ್ರಾಜ್ಯವನ್ನು ಸೋತು ನಮ್ಮನ್ನು ಸಹ ಸೋತು ಇಂತಹ ಕಷ್ಟವನ್ನು ತಂದಿಟ್ಟದು. ವಲ್ಲಭ ವಲ್ಲಭಿ ಈ ದುರ್ಮಾರ್ಗನ ಕೈಯಿಂದ ಎಣ್ಣೆ ಸೆರೆಯನ್ನು ಬಿಡಿಸುವ ಪ್ರಾಣಪತಿ ಇದೇನು ದುರ್ಗತಿ. ಅಯ್ಯೇ ಮಾಡಿಸಿರು ಹೋ ಮಣಿ ಪಡವಿಷನಾದ ನಮ್ಮ ಅಣ್ಣನ ಅಗ್ನಿ ಎಂಬ ತಪ್ಪದ ಪಡೆದುಕೊಂಡು ತಡಗುಡದೆ ಕಡದುರಕ್ಷರನ ಕಡಿದು ಅಡಿಯು ಪಾಲು ಮಾಡುವನು. ತಾಳಿಯನ್ನು ನುಡಿಯನ್ನು ಕೇಳ ಹೇ ನಳನಾಂಬೆಗೆ ಬೋಲರೆ ಕೌರವರನ್ನು ಈ ಗದಾರ್ಥಂಡದಿಂದ ಸೆದೆಗಡೆದು ಮೆದೆಗಡಿಸಬೇಕೆಂದರೆ ನಮ್ಮಣ್ಣನ ಆಜ್ಞೆ ನಮ್ಮ ಕಣ್ಣೆಳೆಗೆ ಸಿಲುಕಿ ಸೌರವನ್ನ ತಂಡಾಗ ಬಣ್ಣವನ್ನ ಗಟ್ಟಿರುವುದು. ಆ ದಿಟ್ಟವಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತ. ಈ 70 ಮಣ ತೂಕದ ಒಪ್ಪುಗೆಂದು ಈ ಮೊಬ್ಬು ಮನೆಯಲ್ಲಿ ಚಲಚುಪ್ಪನ್ನು ಹೊಡೆದು ಪಡೆದು ಕೆಡುವೆಂದರೆ ನಮ್ಮಣ್ಣನಾಗಿ ನಮ್ಮ ತಪ್ಪದ ಪಡೆಯುವ ಸಖಿ ಸುಬ್ರಾಂಶ ನಮಗೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಅಯ್ಯೋ ಶ್ರೀವರ ಭೀಮೇಶ್ವರನ ಚರಣ ಸೇವಕಳಾದ ನನ್ನನ್ನು ಈ ದುರ್ಮಾರ್ಗನು ನಿಮ್ಮ ಕಣ್ಣಿನಲ್ಲಿ ಪರಪರಿಂದ ಭಂಗಪಡುತ್ತನ್ನು ಕಂಡು ನಿಮ್ಮ ಕಣ್ಣುಗಳಿಗೆ ಆನಂದವಾಯಿತೆ. ಅಯ್ಯೋ ನಿನ್ನ ಮನಸ್ಸಿಗೆ ತೃಪ್ತಿ ಆಯ್ತೇನೆ ರಮಣ ಸದ್ಗುಣ. ಹೇಗೆ ಎನ್ನ ಮೋಹದ ರಾಣಿಯಾದ ದ್ರೌಪದಿ ನಮ್ಮ ಅಣ್ಣನ ಆಜ್ಞೆ ಎಂಬ ಶೀಘ್ರದಿಂದ ಪಡೆದುಕೊಂಡು ನಿನ್ನ ಕಣ್ಣುಗಳ ಮಂದಿ ಗನ್ನ ಕಾತ್ರ ಮುತ್ತಿಕೊಂಡು ಕುತ್ತಿಗೆ ಕತ್ತರಿಸಿ ಮುತ್ತಿ ದೇವಿ ತುತ್ತು ಮಾಡಿ ಉಣಬಡಿಸನು. ಈ ಕ್ಷಣ ಮಾತ್ರಕ್ಕೆ ಸೈರಿಸು ಕಾಮನೆ ಕಳವಳ ಅರ್ಜುನ ಮೂರು ಲೋಕದ ಕಾಂಡವಿಯಾದ ಪಾರ್ಥ ಅಹೇ ಸುಂದರಿ, ನೀನಾದ್ರೂ ಈ ದುರ್ಮಾರ್ಗನ ಕೈಯಿಂದ ಎನ್ನ ಸೆರೆಯನ್ನು ಸ್ವಲ್ಪ ತಾಳು. ಅಹೇ ಕಾಂತೆ, ಚೆನ್ನಾಗಿ ಹೇಳು. ಏನೇ ಪಾಂಚಾಲ
ಇಕೋ ನಮ್ಮ ಅಣ್ಣನಾದ ಗುರುಕುಲ ಚಕ್ರವರ್ತಿಯನ್ನು ಬೇಡಿಕೋ, ನಿನಗೆ ಬಂದಂತ ಕುಂದಗಳನ್ನು ಪರಿಹರಿಸುವನು. ಕೇಳೇ ಸರ್ಪದವರೇ, ಛೀ ಮೂರ್ಖ ದೂರ ರೇ ಮೂರ್ಖನೇ! ಅಗ್ರಜ, ಈ ಅಧಮ ಬಂಡ ದುಶ್ಯಾಸನು ಕಂಡಂತೆ ಮಗಳು. ಕಾಂತ, ಅಹೇ ಕಾಂತೆ, ಈ ದುರ್ಮಾರ್ಗನಾದ ದುಶ್ಯಾಸನನು ತುಂಬಿದ ಸಭೆಯೋಳು ಪರಿಪರಿಂದ ಭಂಗಪಡಿಸುತ್ತಿರುವನು. ಅಯ್ಯೋ, ಎನ್ನ ಜಡಮುಡಿಯನ್ನು ಪಿಡಿದು ದರದರನೆಂದು ಅತಿ ಭಂಗಪಡಿಸುತ್ತಿರುವನು. ಈ ದುರ್ಮಾರ್ಗನ ಸದಪಡೆದು ಎನ್ನ ರಕ್ಷಣೆ ಮಾಡಿ ರಮಣ ಸದ್ಗುಣಾಭರಣ. ಅಹೇ ಸುಂದರಿಯೇ, ಅಹೇ ಸುಂದರಿಯೇ, ಪ್ರಾಣೇಶ್ವರಿ, ಗಿರಿಗುಹಂಗಳಲ್ಲಿರುವ ಸಿಂಹದ ಮುಂದೆ ಗಜವು ನಿಜ ಧೈರ್ಯವಾಗಿ ನಿಲ್ಲುವುದೇ. ಅಯ್ಯೇ ಸುಂದರಿಯೇ, ನಿರ್ಜರದಿಂದ ಅಬ್ಬರಿಸುವ ಹೆಬ್ಬುಲಿಯ ಮುಂದೆ ಗಿರಿಕುಲದ ಕುರಿಮಳ್ಳು ಬಲದಿಂದ ಸಂಹರಿಸುವುದೇ. ಅಹೇ ಕಾಮಿನಿ, ಕಾಂತ, ಬರಿರಿ ಕಟ್ಟುಗ್ರತರವಾದ ಕೋದಂಡಮ ಮೂಡಿ ನಾರ್ಯ ಮುದಿಡಿ ಶರಗಳ ಮೂಡಿ ನಿನ್ನಗೆ ಕೇಡು ಮಾಡಿದ ಅಧಮರ ಬಲವನ್ನು ಖಂಡಿಸಿ ದಿಕ್ಕು ದಿಕ್ಕಿಗೆ ವೈರಿಗಳನ್ನು ಓಡಿಸಿ ಮಣ್ಣು ಮುಚ್ಚಿಸಿ ಬರುವ ನಾರ್ಯ ಬಲದ ಕಾರ್ಯ. ಅಯ್ಯ ಕಾಂತೆ, ಧರ್ಮ ಚಾಪೆ ಮರೆ ನಿನ್ನ ಇಷ್ಟದಂತೆ ಆಗುತ್ತಾ? ನಿಮ್ಮಿಂದ ಏನಾಗುವುದಿಲ್ಲ ಬಣ್ಣ. ನಮ್ಮ ಅಣ್ಣನ ಅಪ್ಪಣ ಆಯ್ತಂದರೆ ಬಳಿರಿ ನಿಮ್ಮ ಕುರುವಂಶವನ್ನು ನಾಶನ ಮಾಡಿಬಿಡುವೆನು. ನಿಮ್ಮ ಅಂತ ಪರಾಕ್ರಮ ಸೂರರಾದರೆ ನಮ್ಮ ಅಣ್ಣನ ಪಾದಕ್ಕೆ ಸೇವೆಯಲ್ಲಿ ಬಿದ್ದಿರಲ್ಲ. ನಿಮಗೆ ಸ್ವಲ್ಪ ಆದರೂ ಹಾಸಿಗೆ ಬಣ್ಣ. ಅವ ಅಗ್ರಜಯ, ಏ ಅದು ಬರ್ರಿ, ಈ ಅಧಮರು ಗಂಡಂತೆ ಮಗಳು ನೋಡಿದ್ಯಾ? ಒಂದು ಅಪ್ಪಣೆಯನ್ನು ಕೊಟ್ಟು ನೋಡು. ಶಾಂತನಾಗು ತಮ್ಮ, ಶಾಂತನಾಗು. ಬೈರಿ ರೆಟ್ಟೆಗಳನ್ನು ಸರಿಸಿ ಸಾವಿರ ವಾಳು ಮಾಡಿಬಿಡು ಅಗ್ರಜ. ಕಾಂತ, ಅಹೇ ಕಾಂತೆ, ನಿಮ್ಮ ಅಣ್ಣನಾದ ಧರ್ಮರಾಯನಿಂದಲೇ ನಮಗಿಂತಹ ಕಷ್ಟ ಬಂದೊದಗಿರೋದು. ಆ ದುರ್ಮಾರ್ಗದ ದೂತವನ್ನು ಆಡಬೇಡವೆಂದರೆ ನಮ್ಮ ಮಾತನ್ನು ಕೇಳದೆ ಮತಾಂಧೊಡದ ದೂತವನ್ನು ಆಡಿ ಸಕಲೇಶ್ವರನು ಸೋತು ನಿಮ್ಮನ್ನು ಸೋತು ನನ್ನನ್ನು ಸೋತು ಇಂತಹ ಕಷ್ಟವನ್ನು ತಂದಿಟ್ಟನು. ಅಹೇ ಕಾಂತೆ, ಕಾಂತ, ಯಾತಕ್ಕೆ ಎನ್ನನ್ನು ಕಾಡ್ತಿ, ಯಾತಕ್ಕೆ ನೀನು ದುಃಖಿಸುವಿ? ಅಹೇ ಸುಂದರಿ, ಪ್ರಾಣೇಶ್ವರ, ಲೋಭಿಯ ಕೈ ಒಳಗೆ ತನ್ನುವಿದ್ದಂತೆ ಅವಸರದಿಂದ ಯುದ್ಧಕ್ಕೆ ಹೋಗ ನಗರಗಳಲ್ಲಿ ಸೆರೆಗಳಿಲ್ಲದಂತೆ ಏಡಿಯ ಕೈ ಒಳಗೆ ಚಂದ್ರಾಯುಧವಿದ್ದಂತೆ. ಅಹೇ ಮನೋಹರಿ, ಕಾಂತ, ಆದರೆ ದಾರು ಮಾಡುವುದೇನಿದೆ? ಈ ಸಮಯದಲ್ಲಿ ಈ ವೀರ ಪೌರುಷನ ಸಾಮರ್ಥ್ಯವು ಈಕೋ ಅಣ್ಣನಾದ ಧರ್ಮರಾಜನ ಆಜ್ಞೆ ಕಣ್ಣಿನ ಸಿಲುಕಿರುವನು. ಅಹೇ ಕಾಂತೆ, ಕಾಂತ, ನಾವು ವೀರ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಕ್ಷತ್ರಿಯ ವಂಶಕ್ಕೆ ಒಂದು ಬಂದು ಒದಗಿದಂತೆ ಆಗಿದೆ. ಅಹೇ ಕಾಂತೆ, ಕಾಂತ, ದಾರು ಮಾಡುವುದೇನಿದೆ? ಕಾಲಕ್ಕೆ ಯತ್ನವಿಲ್ಲ, ಅಣ್ಣನ ಆಜ್ಞೆ ಮೀರುವ ಹಾಗಿಲ್ಲ. ಅಹೇ ಮನೋಹರಿ, ಮನೋಹರ, ಈಗಿನ ಸಮಯದ ಸುರವರನುತ ಭೀಮೇಶನೇ ಈ ಸಮಯದ ನಿನ್ನ ಬಂಧನ ಬಿಡಿಸಿ ಕಾಪಾಡಬೇಕಲ್ಲವೇ? ಅಹೇ ಕಾಂತೆ, ಕಾಂತ, ಆದರೂ ಎಷ್ಟಾದರೂ ಅಣ್ಣನ ಆಜ್ಞೆ ಮೀರುವಾಗಿಲ್ಲ. ಎನ್ನಿಂದ ಆಗದು ದ್ರೌಪದಿ, ಕೇಳಿದಿರ ಮುಂದಿನ ಸಂಗತಿ.
ಏನೇ ಮೂಢಮತಿಯಾದ ದ್ರೌಪದಿ, ಏನೋ ಮಂದಮತಿಯಾದ ದುಶ್ಯಾಸನ, ಆ ತಿಂಡಿ ಬಾಕನಾದ ನಿನ್ನ ಗಂಡನ ಶೌರ್ಯವು ಎನ್ನ ಮುಂದೆ ಕೊಂಡಾಡಬೇಡ. ಏ ಪಾಂಚಾಲಿ, ಎಲ್ಲೋ ತುರುಮಾರ್ಕ, ಇಕೋ ನಮ್ಮ ಅಣ್ಣನಾದ ಕುರುಕುಲ ಚಕ್ರವರ್ತಿ ಈ ಭೂಮಂಡಲದಲ್ಲಿ ಕೊಂಡಾಡುವರು. ರೇ ಮದಗಜಗಾಮನಿ, ಎಲ್ಲೋ ಮಂದಮತೆ, ನಿನ್ನ ಗಂಡನಾದ ಬಂಡ ಭೀಮನ ಕದರದಲ್ಲಿ ಗದ್ದಗದನ್ನು ನಡೆಸಿ ನೀನು ಹುಟ್ಟಿದ ಪಿತಾಂಬರನ್ನು ಹತ್ತದ ಚಳಿಯನ್ನು ನೋಡು ನಾರಿ, ಹೇಳಿ ನಮ್ಮ ಮಂಡಲಕ್ಕೆ ನಾರಿ. ಅವೋ ಅನಿದಾಸಕಮಣಿ, ಆಹೋ ಅಣ್ಣ ಆಗ್ರದ ಈ ಬೆಟ್ಟ ಎಂಗೆಲವ ಹುಟ್ಟಿರುವ ಸೀರೆಯನ್ನು ಬೆಟ್ಟಂತ ಮುಳ್ಳುವಂತೆ ಹುಟ್ಟ ಪಿತಾಮರ ದಟ್ಟನ ಸೆಳ ಸಭಾನಿ ತರಿದೆ. ಅನಿದಾಸಕಮಣಿ, ಆಹೋ ಅಣ್ಣ, ಈ ಬೆಟ್ಟ ಎಂಗೆಲವ ಹುಟ್ಟಿರುವ ಸೀರೆಯನ್ನು ಬೆಟ್ಟಂತೆ ಹುಟ್ಟ ಪಿತಾಮರ ದಟ್ಟನ ಸೆಳೆದು ಮಾನವನ ಸೊರೆ ಮಾಡು ಗಂಡಿಯ ಸೋದರನೇ ಈ ರಾಜವೀರನ ಎಲ್ಲ ಈ ತಿಂಡಿ ಬಾಕರಾದ ಬಂಡ ಭೀಮನ ನಿನ್ನ ಹೆಂಡತಿಯಾದ ಪಾಂಚಾಲಿಯನ್ನು ಕಿಂಚುತ್ತಾದರೂ ಕಾರಣವಿಲ್ಲದ ಈ ಸಭಾಮಂದಿರದಲ್ಲಿ ಮರ್ಯಾದೆ ಮುಖಂಡರು ಬಳಿದೆ. ನೀನಂತ ಪರಾಕ್ರಮ ಶೂರರಾದರೆ ಯಾತಕ್ಕೆ ಬಿಡಿಸಬಾರದು? ಸ್ವಲ್ಪ ತಾಳಲೇ ಅಂಡ. ನೀನು ಬಲಾಢ್ಯರೆಂದು ಹೇಳುವುದಕ್ಕೆ ನಾಚಿಕಿಲ್ಲದಿದೆ. ಅವು ರಾಜ ಆದ ರಾಜನಾದ ಅಣ್ಣಯ್ಯ, ಈ ಘಾತಕನಾದ ದುಸ್ಸಾಹಸನ ಭೀತಿಗೆ ಹಾಕಲು ಪಡೆಯುವ ದ್ರೌಪದಿ ಶೋಕವನ್ನು ನೋಡಲು ಸತ್ತನಲ್ಲ. ಮುಂದಕ್ಕೆ ಬಾ. ಪ್ರೀತಿಗಿಂದ ಒಂದು ಅಪ್ಪಣೆಯನ್ನು ದಯ ಪಾಲಿಸು. ಅಣ್ಣ, ಈ ಘಾತಕವನ್ನು ಸೆದೆ ಪಡೆದು ಸತಿ ಅತಿಯನ್ನು ಪರಿಹರಿಸುವ ಧರ್ಮನಂದನ ಶೀಘ್ರವಾಗಿ ಒಂದು ಅಪ್ಪಣೆಯನ್ನು ಕೊಡು ಈ ಕ್ಷಣ. ಶಾಂತನಾಗು ತಮ್ಮ, ಶಾಂತನಾಗು. ಅಹೋ ಸಹಜ ವೈರಿ ವಿಕ್ರಮನಾದ ಭೀಮಸೇನ, ಅವು ಆಗ್ರಜ, ನಿನಗೆ ಈ ಪರಿ ಕೋಪಮೊಮ್ಮೆ ಇದ್ದರೆ ಇಕೋ ನಾನು ಸಿದ್ಧವಾಗಿರುವೆನು. ಎನ್ನಂ ಕೊಂದು ಹಾಕಿ ಈ ಕೂಳರಾದ ಕೌರವರಂ ಸಂಹರಿಸಿ ಈ ಧರಣಿಯೋಳ ವೀರಾದಿ ವೀರನೆಂದು ಮೆರೆಯಬಹುದು. ಹಾಗೆ ಮಾಡಬೇಕಾದರೆ ನೋಡು ಭೀಮಸೇನ, ಎಷ್ಟು ಮಾತ್ರಕ್ಕೂ ಈ ಕೌರವರನ್ನು ಕೊಲ್ಲಲು ಅಪ್ಪಣೆಯನ್ನು ಕೊಡುವುದಿಲ್ಲವೋ ಭೀಮಸೇನನೇ. ತಿಮ್ಮಪ್ಪ ಮಗ ಗೋವಿಂದಪ್ಪನವರು ದುಶ್ಯಾಸನ ಪಾತ್ರ ಮಾಡುವಂತವರಿಗೆ ಬೆಳ್ಳಿ ಕಡಗವನ್ನು ಬಹುಮಾನ ಕೊಟ್ಟಿರ್ತಾರೆ. ಶ್ರೀ ವೀರಾಂಜನೇಯ ನಾಟಕ ಸಂಘದ ಯುವಕರೆಲ್ಲರೂ ಸೇರಿ ಈ ನಾಟಕ ಸಂಘಕ್ಕೆ ಆಯ್ಕೆ ಮಾಡಿರ್ತಾರೆ. ಮಾನವಿ ಕಾಳಿಂಗಪ್ಪ 1000 ರೂಪಾಯಿ, ಉಪ್ಪಾರು ಉಳ್ಳೂರು ರಮೇಶ 1000 ರೂಪಾಯಿ, ಕುಪ್ಪಲದೊಡ್ಡಿ ಹನುಮಂತಪ್ಪನ ಮಗ ಗರ್ಜಪ್ಪ 1000 ರೂಪಾಯಿ, ಕೊಡಗಲ ಗುರುಲಿಂಗಪ್ಪ 1000 ರೂಪಾಯಿ, ಬಾರ್ಕಿರ ಅಯ್ಯಪ್ಪ 1000 ರೂಪಾಯಿ, ಆಲಿಲಿಂಗಣ್ಣ 1000 ರೂಪಾಯಿ, ಉಪ್ಪಾರು ಬಾಲಪ್ಪ ಟೈಲರ್ 1000 ರೂಪಾಯಿ, ಗೊರವರ ಹನುಮಂತಪ್ಪ 1000 ರೂಪಾಯಿ, ಕಟಿಕೇರ್ ದೊಡ್ಡ ಹನುಮಂತಪ್ಪ 1000 ರೂಪಾಯಿ, ಕುಪ್ಪಲದೊಡ್ಡಿ ಬಸಪ್ಪ 500 ರೂಪಾಯಿ, ಆದೋನಿ ಪಾಂಡ್ರಂಗ 500 ರೂಪಾಯಿ, ಹಾಗೂ ಕೊಟಕಲ್ ವೀರಶಪ್ಪ 200 ರೂಪಾಯಿ, ಪತಲಕೋಟೆ ಕೃಷ್ಣಣ್ಣನ ಮಗ ಈರಣ್ಣ 200 ರೂಪಾಯಿ ಆಯ್ಕೆ ಮಾಡ್ತಾರೆ. ಈ ರೀತಿಯಾಗಿ ಈ ನಾಟಕಕ್ಕೆ ಸಂಘಕ್ಕೆ ಅರ್ಪಿಸಿದ್ದಾರೆ. ಅರ್ಪಿಸಿರ್ತಕ್ಕಂಥ ಗಣ್ಯಮಾನ್ಯ ವ್ಯಕ್ತಿಗೆ ಈ ಆಟದ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಇದೇ ರೀತಿಯಾಗಿ ನಮ್ಮ ಗುರುಗಳಾದಂಥ ಹಾರ್ಮೋನಿ ಮಾಸ್ಟರ್ ಪಂಪಸ್ವಾಮಿ ಅವರಿಗೆ ಮಾನವಿ ಕಾಳಿಂಗಪ್ಪ 101 ರೂಪಾಯಿ, ಕಬಲಾಜಿ ಬಸವರಾಜ್ ಅವರಿಗೆ 101 ರೂಪಾಯಿ ಆಯ್ಕೆ ಮಾಡಿ ಅವರಿಗೆ ಶ್ರೀ ಶಾಂಭವಿ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸಲು ಹಾರೈಸುತ್ತೇವೆ. ಈ ಕೂಲ ಬಾಂಧವರ ದಾಳನ್ನು ಅಡಗಿಸಿ ನಾವು ಹೇಳದ ಮಾತು ಕೇಳಿ ಕಂಡು ನಾವು ದೊಡ್ಡ ಬಿಟ್ಟ ಬಟ್ಟಿಗೆ ನಾವು ಹುಟ್ಟುಕೊಂಡು ಕೊಟ್ಟ ಸಂಬಂಧದ ಕಡೆ ಇಟ್ಟು ಅಡಿಗೆ ನಾವು ಉಂಡ ನಮ್ಮ ಅಗ್ರಿ ಭದ್ರ ಕಟ್ಟು ಮಾಡಿಬಿಡ್ತಮ್ಮ. ಇದು ನಿನಗೆ ನೇಮ. ಆಹೋ ಅಗ್ರಜಾನಿಂದ ಇಷ್ಟದಂತೆ ಆಗಲ್ಲ. ಏನೇ ಜಲದ ಗಾಂಧಿಯಾದ ದ್ರೌಪದಿ, ಎಲ್ಲೋ
ಮಂದಮತಿಯಾದ ದುಶ್ಯಾಸನ ನಮ್ಮ ಅಣ್ಣನ ಕುರುಕುಲ ಚಕ್ರವರ್ತಿ ಹಾಗಿರಿ ಎಂಬ ಕೇಳಿಯಾ? ಏನಂದು ಹೊಗಳಿದನು? ಏರೇ ಪಾಂಚಾಲ, ಹಲೋ ಭ್ರಷ್ಟ, ನೀನು ಹುಟ್ಟಿನ ಪಿತಾಂಬರನ ತಟ್ಟನೆ ಸೆಳೆದು ಈ ಸಭಾಮಂದಿರದಲ್ಲಿ ರೊಟ್ಟು ಮಾಡಿಬಿಡುವನು. ನಿನಗೆ ಅಡ್ಡ ಬಂದ ಘಾತಕರು ದಾರು ತೋರು, ಅಡ್ಡ ಬಂಡು ಬಿಡಿಸಲಾತರು ದಾರು ತೋರು. ಅಡ್ಡಿ ಇಲ್ಲದೆ ಕುರುಡ್ಡ ಭೂಮಿ ಗದ್ದರನ್ನು ನಿಲ್ಲಿಸಿಬಿಡುವನು. ಅಯ್ಯೋ ಅಣ್ಣನಾದ ಶ್ರೀಕೃಷ್ಣಮೂರ್ತಿ, ಈ ದುರ್ಮಾರ್ಗರು ತುಂಬಿದ ಸಭೆಯೋ ಎನ್ನ ಮಾನವನ್ನೇ ದೂರದೇ ಇತ್ತಿರುವನು. ನೀನೇ ನನ್ನನ್ನು ಕಾಪಾಡಬೇಕು ಅಣ್ಣ. ಲಾವಣ್ಯ ಏನೇ ಪಾಂಚಾಲ, ಶ್ರೀಕೃಷ್ಣನು ಕೂಗಿದರೆ ನಿಮ್ಮ ಅಣ್ಣನ ಇಲ್ಲಿ ಬರುವನೆ. ಇಕೋ ನಮ್ಮ ಅಣ್ಣನಾದ ಕುರುಕುಲ ಚಕ್ರವರ್ತಿಯನ್ನು ಬೇಡಿಕೋ, ನಿನಗೆ ಬಂದ ಕುಂದಗಳನ್ನು ಪರಿಹರಿಸುವನು. ಕೇಳೇ ಸರ್ಪಗಳೇ. ಅಯ್ಯೋ ಶಿವ ಶಿವ. ಗಾಡ್ ಮಾಡ್ಬೇಡ, ಬಸ್ ಮನೆ ಕೂತ್ರೆ. ಅಯ್ಯೋ ಹರ ಹರ ಶಂಭೋ ಶಂಕರ, ಈ ದ್ರೌಪದಿಯ ಪತಿರತಿ ಎಂಬುದು ನನಗೆ ತಿಳಿದೇ ಹೋಯಿತು ಪರಮೇಶ್ವರ. ಹೋ ಅಗ್ರಜ, ಅವೋ ತಮ್ಮ, ಈ ದ್ರೌಪದಿಯ ಸೀರೆ ಸೆಳೆಯುವಾಗ ಹೇಗಾಯಿತಂದರೆ ಅದು ಹೇಗಾಯ್ತು ತಮ್ಮ? ಬಾಹುದ್ವಯಗಳು ಎರಡು ಆಯಾಸದಿಂದ ತತ್ತರಿಸಿ ಈ ಭೂಮಿ ಮೇಲೆ ಬಿದ್ದಂತೆ ತೋರಿತು. ಅಗ್ರಜ, ಅವೋ ತಮ್ಮ, ಈ ದ್ರೌಪದಿಯ ಪತಿರತಿ ಎಂಬುದು ನನಗೆ ತಿಳಿದೇ ಹೋಯಿತು. ಎನ್ನಿಂದ ಆಗದಲ್ಲ ಅಗ್ರಜ, ಈ ಮಹತ್ ಸಹಜ. ಅವೋ ಮಾವೀರನಾದ ಸೋದರನೇ, ಅವೋ ಅಣ್ಣ, ಈ ಎಂಗೆಲಬಿ ಕಪಡ ನಾಟಕ ಬೂಟಾಂಟಿಕ ಯುದ್ಧಾಂಶನ ಪಟ್ಟಿಸಬಳ, ಅರೆ ಟಪಟೋಪಂಗಳ ಸುಳ್ಳು ನುಡಿಬಳ, ಅಬ್ಬರದಿಂದ ಇಬ್ಬಾಗ ಬಂತ ನಮ್ಮ ಅರಮನೆಗೆ ತಪ್ಪಿಸಿ ನಡೆಯೋ ತಮ್ಮನಾದ ದುಶ್ವಾಸನೆ. ಅಹೋ ಅಗ್ರಜ, ಅವೋ ತಮ್ಮ, ಈ ದ್ರೌಪದಿಯ ಸೀರೆ ಸೆಳೆಯುವಾಗ ಹೇಗಾಗಿತ್ತಂದರೆ ಅದು ಹೇಗಾಯ್ತು ತಮ್ಮ? ಆತರಿಸಿ ಕಳವಳಗೊಂಡು ಆಯಾಸದಿಂದ ದಾವಗೊಂಡಂತೆ ತೋರಿತು. ಮತ್ತು ಭೀಮೇಶನ ಕೃಪೆ ನಮ್ಮ ಮೇಲೆ ಇಲ್ಲದಂತೆ ಆಯಿತು. ಖಂಡಿಯ ಅಗ್ರಜ. ಅವೋ ಅನಿದಾಸಿ ಕಮಣೆ, ಅಗ್ರಜ, ಎಂಗೆಲವ ಸೀರೆಗಳನ್ನ ಮಟ್ಟ ಸಭೆ ಕಟ್ಟಿ ಬೆಡಿಯಲ್ಲಿ ಇಟ್ಟುಬಿಡು. ಈ ದ್ರೌಪದಿ ಎಂಬ ಪಾಪಾತ್ಮಗಳನ್ನ ನಮ್ಮ ಅರಮನೆಯ ದಾಸರ ಸೇರಿಸು. ಖಂಡಿಯ ದೂರದಿಂದ ದುಶ್ವಾಸನೆ. ಅಗ್ರಜ, ನಿನ್ನ ಇಷ್ಟದಂತೆ ಆಗಲಿ. ಧರ್ಮಜ, ದುರ್ಯೋಧನ, ನಿನ್ನ ಇಂದ್ರಪುರಿ ಭ್ರಷ್ಟ ಪಟ್ಟಣವನ್ನ ಮತ್ತೆ ದನಕರ್ಗ ವಸ್ತುಮಾನಗಳ ಶುದ್ಧವಾದ ದೂದಿನ ಸರಕೊಂಡಿರುವನು. ಆದ ಕಾರಣ
ನಮ್ಮ ಪಟ್ಟಣನ ಬಿಟ್ಟು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡೋದಕ್ಕೆ ಹೋಗಿರಯ್ಯ ಧರ್ಮಾಭಿವರ್ಧನದ ಸುಯೋಧನ ನಿನ್ನಿಷ್ಟದಂತೆ ಆಗಲಿ. ಅನುಜಾತಿಗಳಿರ, ಈ ದುರ್ಯೋಧನನು ನಮ್ಮ ಪಟ್ಟಣವನ್ನು ಬಿಟ್ಟು 12 ವರ್ಷ ವನವಾಸ 1 ವರ್ಷ ಅಜ್ಞಾತ ಮಾಡಿರೆಂದು ದುರ್ನುಡಿಗಳನ್ನು ನುಡಿವನು, ಚಾರರಿಂದ ತಪ್ಪಿಸುವನು. ಆದ ಕಾರಣ ಅರಣ್ಯವಾಸಕ್ಕೆ ಹೋಗೋನು ನಡೆಯಿರಿ ಅನುಜಾತಿಗಳಿರ. ಚೇರ್ಮನ್ ಆದಂಥ ಗುರುಲಿಂಗಪ್ಪ ಅವರಿಂದ ನಮ್ಮ ಧರ್ಮರಾಯನ ಪಾತ್ರ ಮಾಡಿದಂಥ ಬ್ರಹ್ಮಣ್ಣ ಅವರಿಗೆ ಸನ್ಮಾನವಿರುತ್ತದೆ. ನಮ್ಮ ದೊಡ್ಡ ಹರಿವಾಣದ ರೈತ ಬಾಂಧವರಿಗೆ, ದೊಡ್ಡವರಿಗೆ, ಹಿರಿಯರಿಗೆ, ಚಿಕ್ಕವರಿಗೆ, ತಂದೆಯವರಿಗೆ, ತಾಯಿಯವರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳು, ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಊರಿನಿಂದ ಕರೆಸಿ ಇಲ್ಲಿ ನಾಟಕವನ್ನು ನಡೆಸಿಕೊಟ್ಟದಕ್ಕಾಗಿ ಎಲ್ಲರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ, ನಮ್ಮ ಗುರುಗಳಾದ ಪಂಪಯ್ಯ ಸ್ವಾಮಿಯವರ ಆಧ್ವರ್ಯದಲ್ಲಿ ನಡೆದಿರುವುದಕ್ಕಾಗಿ ನಾನು ಬಹಳ ಸಂತೋಷವನ್ನು ಪಡುತ್ತಿದ್ದೇನೆ. ಆಹೋ ರಘುನಂದನ, ಆಹೋ ರಾಜ, ನಾನಂದು ಆಲೋಚನೆ ಮಾಡಿರುವನ. ಅದೇನು ರಾಜ? ನಿನ್ನ ಪರಕ್ರಮನ ತೋರುತ್ತಾ ನಿರ್ಮಲವನ್ನ ಬೀರುತ್ತಾ ಐದರಮಾನ ಜಯಲಕ್ಷ್ಮಿಯ ತೋರುತ್ತಾ ಕೇಸಗಪ್ಪ ಸಮ ಬೀರುತ್ತಾ ನಮ್ಮ ಸೇನಾ ಸಮತಕ್ಕೆ ಹೋಗಬೇಕು. ಅವೋ ಸೂರ್ಯನಂದನ, ಅವೋ ರಾಜ, ಸೇನಾ ನಾಗರಿ ಆಜ್ಞೆಯನ್ನು ಮಾಡಿಸು, ಚತುರಂಗ ಬಲವನ್ನು ಹೊರಡಿಸು. ಅವರಾದಯ ಪಾಂಡವರಿಯೋಡ ಇದು ನೋಡ್ತಕ್ಕ ಉಪಾಯ. ಆಹೋ ಕುರುಕುಲ ಚಕ್ರವರ್ತಿಯಾದ ಕೌರವೇಂದ್ರ, ಆವೋ ಕರ್ಣ, ಆ ದೈತ್ಯವನಕ್ಕೆ ಘೋಷಯಾತ್ರೆ ಹೋಗಿ ಆ ಪಾಂಡವರಿಗೆ ಯಾವ ಇದರಿಂದ ಕಷ್ಟವನ್ನು ಪಡಿಸಿ ನಷ್ಟ ಹೋಗೋ ರೀತಿ ಮಾಡ್ಬೇಕು. ಆ ಋತುಕ್ಕ ಹೋಗಿ ಬಂದರೆ ಸಾರ್ಥಕವೇನು? ಏನಾದರೂ ಒಂದು ಉಪಾಯವನ್ನು ಮಾಡು. ನಿನ್ನ ಮನಸ್ಸಿನ ತಾತ್ಪರ್ಯವೇನು? ಕುರುವೇಂದ್ರ ಸದ್ಗುಣ ಸಾಂದ್ರ. ಅವೋ ಸಕಲ ಗುಣಗಣ್ಯನಾದರಾದಯ, ಅವೋ ರಾಜ, ಎನ್ನ ಆಲೋಚನೆ ಏನೆಂದರೆ, ಏನು ರಾಜ? ಘೋಷಯಾತ್ರವದಿಂದ ಪಾಂಡವರಲ್ಲಿಗೆ ಹೋಗಿ ನಮ್ಮ ಶ್ರೀ ಸಾಮ್ರಾಜ್ಯನ ಸ್ವರ್ಜ ಕಡಿಮಿಡಿಕೋತ ಮಾಡಿ ಚಿತ್ರ ಸೈನ್ಯವನ ಮಮ ಪಕ್ಕ ಪಂಕ ದಾಳ ದುಳ್ಳಮ ಮಾಡಿ ಗಾಂಧರ್ವರಿಗೆ ಪಾಂಡವರಿಗೆ ಕಲವಮ್ಮ ಇಡ್ಬೇಕಿರಬೇಕಂತ ಹೇಗಿರುವುದು ನೋಡು ನನ್ನ ಆಲೋಚನೆ. ಆಹೋ ರಾಜ, ಆಹೋ ಕರ್ಣ, ನಿನ್ನ ಸರಿಯಾದ ಆಲೋಚನೆ ಮಾಡುವವರು ಈ ಧೀರಂ ಕಾಣಲ್ಲ. ಮತ್ತೇನು ಕಾರ್ಯವನ್ನು ಬಿತ್ತರಿಸುವ ರಾಜ? ನಮ್ಮ ಪರಿವಾರದವರ ರಕ್ತದ ವಸ್ತ್ರವನ್ನು ಜಗಜಾಯಿಸಿ ಬಂಗಾರ ಮುತ್ತಿನ ಗಂಚಗಳಿಂದ ಪಟ್ಟಣ ಒಳಗಡೆ ಬರುವಂತೆ ಡಂಗರವ ಮಾಡಿಸುವೆ. ಮತ್ತೇನು ಕಾರ್ಯ ಬಿತ್ತರಿಸುವ ರಾಜ? ಸಾಂದ್ರಗುಣ ಕುರುಕುಲ ಸಾಂದ್ರಗುಣ ತೇಜ. ಆಹೋ ರವಿನಂದನ, ಅಹೋ ರಾಜ, ಕಂಪನಿಪುರ ಮಂದಿರನಾದ ನೀಲಕಂಠನು ಪಾಂಡವರಲ್ಲ ದಯವಿಟ್ಟು ರಕ್ಷಮನೆಂತೆ ನೋಡಬಾರ್ದೇಕೆ? ಬಲೋ ಬಲೋ, ಇವತ್ತಿನ ದಿವಸ ಯಾವ ರೀತಿಯಿಂದಲಾದರೂ ಘಾಸಪಡಿಸಿ ಮೋಸ ಒಂದೇ ರೀತಿ ಮಾಡಬೇಕು. ಸೇನಾ ನಾಗರಿ ಆಜ್ಞೆಯನ್ನು ಮಾಡಿಸು, ಚತುರಂಗ ಓಡಿಸುವ ರಾಧಯ ಪಾಂಡವರಿಗೆ ಉಪಾಯ. ಅವೋ ರಾಜ ನಿಷ್ಠಿದಂತಾಗಲೇ
ಹನುಮಂತ ಮತ್ತು ಮುಕ್ಕಣ್ಣ ಮತ್ತು ಗುರುರಾಮ ಇವರು ಐರಾವಣ ಮೈರಾವಣ ನಾಟಕ ಆಡಲು 1100 ರೂಪಾಯಿ ಮ್ಯಾನೇಜರ್ಗೆ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅವರು ಮುಂದಿನ ನಾಟಕಕ್ಕಾಗಿ 1100 ನೀಡಿರ್ತಾರೆ. ಮೇಲೆ ಕೇಳಿ ಪ್ರಾಣಕಾಂತ ಕಾಂತ, ಅಯ್ಯೇ ಕಾಂತೆ, ನಿಮ್ಮ ಪಯಣವೆಲ್ಲಿಗೆ? ನಾನು ಭಾಗ ಪಯಣಗೋಷ್ಠ ನಿನಗೆ ಬೇಕಲೇ ಸುಂದರಿ. ಸತಿಯಾದ ಎನ್ನ ಮುಂದೆ ತಿಳಿಸಬೇಕು. ಹೋದ ಕಾರ್ಯ ಎಂದಿಗೆ ಜಯವಾಗದಲ್ಲ ಸುಂದರಿ. ಕಾಂತ, ಕಾಂತ ಹೇಳುವಿನ ಕೇಳು. ವಿಸ್ತಾರವಾಗಿ ಹೇಳು. ರಾಜ ಚೆನ್ನಾಗಿ ಕೇಳು. ವಿಸ್ತಾರವಾಗಿ ಹೇಳು. ಪ್ರಿಯ ಪ್ರಿಯ ಪಯಣ ಎಲ್ಲಿಗೆ? ನಾನು ಭಾಗ ಪಯಣ ನಿನಗೆ ಬೇಕು ಸುಂದರಿ. ಎಷ್ಟು ಮಾತಿಗೆ ತಿಳಿಸ್ತದ ಸುಂದರಿ. ಪ್ರಿಯ ಪ್ರಿಯ ಕಾಂತ, ಕಾಂತ ರಥರೂಢನಾಗಿ ಕೈಯಲ್ಲಿ ಗದೆಯನ್ನು ಪಿಡಿದು ಪ್ರಿಯ ಅಯ್ಯೋ ಪ್ರಿಯ ಆತುರದಿಂದ ಹೋಗುವ ಕಾರ್ಯೋತ್ತರವೇನವರನ್ನ ಬುದ್ಧಿ ಸಂಪನ್ನ. ಅಯ್ಯೇ ಸುಂದರಿ, ದಾವ ಪುರುಷನಾಗಲು ತಾನ ಭೋಗ ಪಯಣವನ್ನು ತನ್ನ ಸೆಳ ಮುಂದೆ ತಿಳಿಸಬಾರುವ ಲೋಕದ ಗಾದಿರುವುದು ಕಾಂತೆ ಕೇಳಿದರೆ ಮುಂದೆ ಹಂಗತೆ.
ದೇಹಕ್ಕೆ ನಾನು ಬಾಧ್ಯಳಾದ ಕಾರಣ ಹಾ. ಕಾಂತ ಅಯ್ಯೇ ಕಾಂತ ನೀನು ಹೋಗುವ ವಿಚಾರವನ್ನು ಕೇಳುವೆನು. ಹಾ. ಎನ್ನು ಮುಂದೆ ತಿಳಿಸು ಕಾಂತ, ನೀನೇ ಬಲವಂತ. ಅಯ್ಯೇ ಕಾಂತೆ ಅಯ್ಯೇ ಕಾಂತ ಸುಂದರ, ನಾನು ಭೋಗ ಬೈಣಕ್ಕೆ ನೀನು ಅಡ್ಡಗಟ್ಟಿ ನನ್ನನ್ನು ರಸಗಡಿಸಬೇಡ. ಪತಿ ಭೋಗ ಬೈಣವನ್ನು ಶ್ರೀಗಳಿಗೆ ಅದು ನೀನು ಪತಿದವಲ್ಲ. ನೀನು ಎಷ್ಟು ಬೇಡಿಕೊಂಡು ನಿನ್ನ ಮಧ್ಯೆ ತಿಳಿದ್ರು ನಾರಿ ಇಡೀ ನನ್ನ ಮಂತ್ರಿಗೆ ಅಹೇ ವಲ್ಲಭ, ಅಹೇ ವಲ್ಲಭೇ ನಿನ್ನ ಅರ್ಧ ಶರೀರಕ್ಕೆ ನಾನು ಬಾಧ್ಯಳಲ್ಲವೇನು ಹಾ. ಕಾಂತ? ಅಹೇ ಕಾಂತ ಅದಕ್ಕಾಗಿ ನೀನು ಹೋಗುವ ವಿಚಾರವನ್ನು ಕೇಳುವೆನು. ಎಷ್ಟು ಮಾತಿಗೆ ತಿಳಿಸೋದಿಲ್ಲ ಸುಂದರಿ. ಎನ್ನ ಮುಂದೆ ತಿಳಿಸದೆ ಹೋದರೆ ನೀನಾದ ಕಾರ್ಯವು ಜಯವಾಗಲಾರದು ಕಾಂತ. ಎಷ್ಟು ಮಾತಿಗೆ ಹೇಳೋದಿಲ್ಲ ಸುಂದರಿ. ಬೇಗನೆ ತಿಳಿಸು ಕಾಂತ, ಗುಣವಂತ. ಅಹೇ ಕಾಂತ ಸುಂದರ, ಅಹೇ ಸುಂದರ ಅಹೇ ವಲ್ಲಭೇ ಏನು ಕೇಳು. ವಿಸ್ತಾರವಾಗಿ ಹೇಳು. ಕಾಂತ, ಅಹೇ ಕಾಂತ ಸುಂದರ, ಅಯ್ಯ ಸುಂದರಿ ಏನಿದು ನಿನ್ನ ಆತುರ? ಪ್ರಿಯ, ಅಯ್ಯ ಪ್ರಿಯ ನನ್ನನ್ನು ಬಿಟ್ಟು ಹೋಗುವುದು ನಿನಗೆ ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ ಸುಂದರಿ? ನಾನು ಹೋಗುವ ವಿಚಾರವು ಎನ್ನ ಮುಂದೆ ತಿಳಿಸು ಕಾಂತ, ಗುಣವಂತ. ಅಯ್ಯೇ ಕಾಂತೆ ಅಯ್ಯೇ ಕಾಂತ ಕಾಂತ, ನಮ್ಮ ಕೂಡ ವನಮಂತ್ರಕ್ಕೆ ಬರಬೇಕೆಂಬ ಇಚ್ಛಿದಂತೆ ತೋರ್ತದೆ. ಹೌದು ವಲ್ಲಭ. ಆದ್ರ ಚಿಂತೆ ಇಲ್ಲ ಸರ್. ಅಯ್ಯೇ ಕಾಂತೆ ಸುಂದರ, ಘೋಷಯಧ್ರವದಿಂದ ಪಾಂಡವರಲ್ಲಿಗೆ ಹೋಗಿ ನಮ್ಮ ದೇದ್ದರಕ್ಕೆ ಹೋಗಿ ನಮ್ಮ ಶ್ರೀ ಸಾಂಬರ ತೋರಿಸಿ
ಕರುಬಿಡುಗದ ಮಾಡೋದಕ್ಕೆ ದೇವಸ್ಥಾನಕ್ಕೆ ರಮಣೀಯ ಸಾಧುವಿನ ಕಾಂತ ಹಾಗಾದರೆ ನಾನು ನಿನ್ನೆಯಿಂದ ಬರಲಿ. ಇನ್ನು ಇಷ್ಟೊಂದು ಅವ್ರಿಗಂತೆ ಬಂದೈತೆ ಕೌರವ ಬಂದೈತೆ ನಿನ್ನ ಮೇಲೆ ಪ್ರೀತಿ ಬಂದೈತೆ. ಸುಂದರಿ ಕಾಂತ ಬಾರ ಬಾರ ನಿನ್ನ ಮೇಲೆ ನಿನ್ನ ಪ್ರೀತಿ ನನ್ನ ಮೇಲೆ ನನ್ನ ಪ್ರೀತಿ ನಿನ್ನ ಮೇಲೆ ನಿನ್ನ ಪ್ರೀತಿ ನನ್ನ ಮೇಲೆ ಪ್ರಿಯ ಬಾರ ಸುಂದರಿ ಬಾರ ಬಾರ ಸುಂದರ ಸುಂದರಿ ಮನೋಹರ ಮನೋಹರ ನಾನು ನಿನ್ನ ವಸಂತ ಕಾಲ ಒದಗಿರುವುದರಿಂದ ಪ್ರಿಯ ಅಯ್ಯ ಪ್ರಿಯ ವನವಿಹಾರ ಮಾಡಬೇಕೆಂದು ಎನ್ನ ಮನಬಯಕೆ ಇರುವುದು. ಕಾಂತ ಹೌದೇನು ಸುಂದರಿ ನನ್ನನ್ನು ಕರೆದುಕೊಂಡು ಹೋಗು ಕಾಂತ ಗುಣವಂತ. ಹಾಗೆ ಕಾಂತ ನಮ್ಮ ಕೂಡ ವನ ಮಂತ್ರಕ್ಕೆ ಬರೋಗಮ್ಮ ಇಚ್ಛೆದಂತೆ ಆದರ ಚಿಂತೆ ಇಲ್ಲ. ಜಾಗ್ರದಿಂದ ಮಣಿಪುರದ ಆಭರಣ ಅಲಂಕೃತರಾಗಿ ಪದ್ಮ ಗಂಧಿ ಕಮಲ ಮುಗಿದ ದಾಸನಾಗಿರುವ ಕಾಮನೆ ಕಲಾಂಶ ಕಾಮನೆ ಹರಿಜನ ರಾಮನವರು ದುರ್ಯೋಧನ ಕಾಂತ ನಿನ್ನ ಇಷ್ಟದಂತೆ ಆಗಲಿ. ಬಹಳ ಕೊಟ್ಟಿರ್ತಾರೆ. ಕರ್ಣ ಗೊರಗು ಲೋಕೇಶ ಇವರು ಈ ನಾಟಕ ಸಂಘಕ್ಕೆ 500 ರೂಪಾಯಿ ಆಯ್ಕೆ ಮಾಡಿರ್ತಾರೆ. ಸುಂದರ ಮನೋಹರ ಒತ್ತಾಯಿತು. ಆಡು ಸುಂದರಿ ಬಾರ ಬಾರ
ಚಿತ್ರಸೇನ ಉಗ್ರಸೇನ ಕರ್ಕೊಂಡ್ಬರ ಚಿತ್ರಸೇನ ಉಗ್ರಸೇನ. ಹೇ ಕಾಂತ ಮನೋಹರ, ಮನೋಹರ ನಿನ್ನ ಇಷ್ಟದ ಪ್ರಕಾರ ಪರಿಪರಿ ವಸ್ತ್ರಾಭರಣಗಳನ್ನು ಧರಿಸಿಕೊಂಡು ಅಲಂಕೃತಳಾಗಿ ಬಂದಿರುವೆ ನಾವು. ಹಾ ವನವಿಹಾರಕ್ಕೆ ಹೋಗೋಣ ನಡಿ ಕಾಂತ ಗುಣವಂತ. ನಿಮ್ಗೆ ಇಷ್ಟೊಂದು ಕಾಂತೆ ಮಂಗಳಾರತಿಯಲ್ಲಿ ಅವ್ರಾಗ ಮಾಡಬೇಡ್ರಿ ಆಟ. ಮಂಗಳಾರತಿ ಮಾತ್ರ ಮಳೆ ಬರಕ್ ನೋಡ್ರಿ, ಮಳೆ ಬೆಳೆ ಗ್ಯಾರಂಟಿ. ಮತ್ತೊಂದ್ಸಲ ಕೋರನ್ ಬರ್ತ ಕ್ರಮ ಬಿಟ್ಟು ಆಡಿದ್ರಿಗನ ಕ್ರಮ ಶಿಕ್ಷಣ ಬಿಟ್ಟು ಆಡಿದ್ರೆ ಕೋರನ್ನೇ ಬರೋದು ಮತ್ತೆ ದೇಶಕ್ಕ ಎಲ್ಲ ಇಕಾರ ಮಾಡ್ತಾರೆ ಪೂರ್ತಿ ಇಕಾರಗಳು. ಕರ್ಕೊಂಡ್ಬರೋಣ ಚಿತ್ರಸೇನ ಉಗ್ರಸೇನ. ಚಿತ್ರಸೇನ ಉಗ್ರಸೇನ ಬರ್ಬೇಕಪ್ಪ. ಅಭಿನಂದನ. ಓ ರಾಜ ಜಾಗ್ರದಿಂದ ದೇತ್ತವರೆಗೆ ಧರಿಸಿರಿ. ಕರ್ಣ ಸಕಿನಿ ಶಲ್ಯ ದ್ರೋಣ ಕೃಪಾ ಹಸವತ್ಥಾಮ ಮೊದಲಾದ ಹಿರರೇ ಜಾಗ್ರದಿಂದ ದೇತ್ತವರೆಗೆ ಧರಿಸಿರಿ. ಬಲಿರಾಯಲೈ ಸಾರದೆ ಜೈ ಬೈರ್ಯಮ ಒಡಿಸು ತುತಿರ್ಯಂ ಇಡಿಸು ಖಾಸಕನನ್ನು ಹಿಡಿಸು ಸಾರದೆ ಸೂಟಿನ ದೇತ್ತವರೆಗೆ ರಥವನ್ನ ಬಿಡುವಂತನಾಗಲ ಸಾರದೆ. ಅದೇ ಮತ್ತೆ ನಿಶ್ಚಿತಂತಿಲ್ಲ ಆಗ್ಲದು. ಚಿತ್ರಸೇನ
ಒಂದು ಕಡರಾಶದಿಂದ ಬಂದ ವೀರನ್ನ ತಾವುದಾರಂದು ಕೇಳಿದರಿಯೇ ವಾಕ್ಯದಾಚರಿಯೇ ಎಲೈ ಮಾನವ ದೇವಾ ಎನ್ನಗೆ ಉಕ್ಕುವ ರೋಷ ವೇಷಕ್ಕೆ ಗಕ್ಕನ ತಟಿತ್ರ ಭಾವಿಸುವ ಲಿಂಗ ಕಣ್ಣಿಗಳು ಜಗ್ಗನ ಬಗ್ಗನ ಬಗ್ಗಿದ ಮಾತ್ರದೋಳ್ ತಂತಿಗಳು ಎದೆ ಹೊಡೆದು ಕುಗ್ಗಿ ನಕ್ಕಿ ಆರಂಭಿಸಿದವು. ಎಲ್ಲ ಮಾನವ ಎನ್ನ ಆರ್ಭಟಕ್ಕೆ ಬ್ರಹ್ಮನು ಗಡಿ ಬಿಡಿಕೊಂಡು ಯೋಚನೆ ಮಾಡಬಲ್ಲಿರು. ದೇವಾ ಪಣಿಪಣವಂತಕ ಅಗ್ರಮಣಿಗಳು ಜಗದೋಳು ಫಳ್ ಫಳ್ಳಂದು ಈ ಭೂಮಂಡಲಕ್ಕೆ ಉದುರಿ ಬಿದ್ದವು. ದೇವಾ ಎಂತ ಭುಜ ಬಲೋರ್ದಂಡನ ಆರ್ಭಟಕ್ಕೆ ಅಡ್ಡಾದಡಿಯ ಮುರುಡನು ದೊಡ್ಡ ಗವಿಯಲ್ಲಿ ಪ್ರಥಮಾದಿಪುರము ಕೂಡಿಕೊಂಡು ವಾಸ ಮಾಡಿದರು. ದೇವಾ ಎಂತ ಮಾರ್ತಾಂಡ ವೈರಿಗಳ ಗಂಡನ ಮುದಾರೆಂದು ಕೇಳುವ ನೀನು ದಾರುಣರೇ. ದೇವಾ ನಾವು ದಾರಂದರೆ ಬೆಳೆಯಬೇಕು ರೈತರ ಮಕ್ಕಳಾಗಿ, ಹುಟ್ಟಬೇಕು ತಂದೆ ತಾಯಿಗೆ ಒಳ್ಳೆ ಮಗನಾಗಿ, ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನ ಕುಂತರೆ ತಂದೆ ತಾಯಿಗಳ ಕಾಟ, ಓಣಾಕೋದ್ರೆ ಗಳಿಯರ ಕಾಟ, ಅದನ್ನು ಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕುಂದರ ಅಂದ್ರೆ ಈ ಚುಕ್ಕಾಡಿ ಕಾಟ. ಅಂತ ಕಾಟವನ್ನು ತಾವಾದ ಒಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ. ಎಲ್ಲ ಈ ಸಾರಥಿ ನಾವು ದಾರಂದು ಕೇಳಿಯಾ? ಹೌದು ದೇವ. ಸಾರಥಿ ಭೂಮತೆ ನಿನ್ನ ಧೈರ್ಯ ಶೌರ್ಯ ನಿನ್ನ ಸಾಹಸಗಳಿಗೆ ನಾನು ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಎಲ್ಲ ಸಾರಥಿ ಭೂಮತೆ ಇಡೀ ಇಡೀ ಪಚ್ಚಿಕರ ಕಂಕಣದ ಕಡೆಗ ಮಾಡಿಕೊ, ನಿನ್ನ ಕೊರಳಲ್ಲಿ ಧರಿಸಿಕೋ. ಆಗಲಿ ದೇವ. ಎಲ್ಲ ಸಾರಥಿ ಭೂಮತೆ ಆದರೆ ಎನ್ನ ಕಡು ಸಡಗರದಿಂದ ಹೆಸರಂ ಪಸಿರಿಸಲು ಚಿತ್ತ ಬಿಟ್ಟು ಲಾಲಿಸು. ಚೆನ್ನಾಗಿ ಹೇಳಿ ದೇವ. ಶಿಸ್ತಿಲ ಪ್ರಶಸ್ತ ವಿಸ್ತೀರ್ಣ ಚಿತ್ರ ತಾರ ಗೊಂಬೆಗಳಿಂದ ಹಿರಿಯ ಬೀದಿಯಲ್ಲಿ ಸಾಲುಗೊಳಪ ಸಾಲು ಮಂಟಪದೋಳು ಬಾಲಾಗ್ರ ಪ್ರಕಾಶಿತನಾಗಿ ಕನಕ ಕಳಸಂಗಳಿಂದ ಮರೆಯುವ ಬಳಿರಿ ಸೈನ ಮಾರಾಯ ನೋಡುವರ ಕಣ್ಣಿಗೆ ಬಲುಚಾಯ. ಈ ಸಭ ಜನರು ಮೆಚ್ಚಿ ಕೊಟ್ಟಿರೋರು ಎನ್ನ ಕೈ ಒಳಗಿನ ಜಾಜಿ ಮಲಿ ಹೂವಿನ ತುರಾಯ. ಒಡಿ ಒಡಿ ಚಿತ್ತಸೈನ ಮಹಾರಾಜರ ತಾವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನು ಭೂಪತಿ? ಮುಸುಕ್ತ ನೋಡಮ್ಮ ಗಂಗಮ್ಮತ್ತಿ ಮುಸುಕ್ಕೊಂಡ್ರೆ ಕಾಂತತ್ತೇನು ನೋಡಿದೆ ಬಳಿರಿಯೇ ಎಲೈ ಸಾರಥಿ ಭೂಪತಿ. ಶೃಂಗಾರದಿಂದ ಕಂಗೊಳಿಸುವ ಈ ಸಭಾರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ? ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಈಗೋ ನಮ್ಮ ರಾಜನ ಆಜ್ಞೆ ಪ್ರಕಾರ ಈ ವನದಲ್ಲಿ ಇರುವ ಪುಷ್ಪ ವೃಕ್ಷ ಜಾತಿ ರಕ್ಷಣೆಗಾಗಿ ನೇಮಿಸಿರುವ ವನಪಾಲಕರನ್ನು ವಿಚಾರ ಮಾಡುವ ನಿಮಿತ್ತ ಬರುಣವಾಯಿತು ಕಂಡಿಯ ಸಾರಥಿ. ನಮ್ಮ ವನಪಾಲಕರಾದ ಒಳ್ಳೆಯದು ಭೂಪತಿ. ಮುಂದೇನು ಸಂಗತಿ? ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ.